ಕಿಸ್ ಸಿನಿಮಾದ ಮುಖಾಂತರ ಸಾಕಷ್ಟು ಸುದ್ದಿ ಸದ್ದು ಎಲ್ಲ ಮಾಡಿದ್ರು, ಸಾಕಷ್ಟು ಜನರ ಹುಡುಗಿರ ಹಾರ್ಟ್ ಅನ್ನು ಕೂಡ ಕದ್ದಿದ್ರು. ಈಗ ಟಾಂಗ್ ಟಾಂಗ್ ಸಾಂಗ್ ಮುಖಾಂತರ ಲೈಲಾ ಓ ಮೇರಿ ಲೈಲಾ ಅಂತ ಸಾಂಗ್ ಆಡ್ಬಿಟ್ಟು ಈಗ ಆಲ್ರೆಡಿ ಒಂದಷ್ಟು ಹುಡುಗಿರ ತಲೆ ಕೆಡಿಸಿದ್ದಾರೆ. ಅವ್ರ ಡಾನ್ಸ್ ಸ್ಟೆಪ್ಸ್ಗಂತೂ ನಾನಂತೂ ಫಿದಾ ಆಗಿದ್ದೀನಿ, ನೀವು ಕೂಡ ಫಿದಾ ಆಗಿದ್ದೀರಾ ಅಂತ ಭಾವಿಸ್ತಾ ಸಾಕಷ್ಟು ರೀಲ್ಸ್ ಕೂಡ ಮಾಡ್ತಾ ಇದ್ದಾರೆ. ದ ವೆರಿ ಹ್ಯಾಂಡ್ಸಮ್ ವಿರಾಟ್ ನನ್ನ ಜೊತೆಗಿದ್ದಾರೆ. ಸಿನಿಮಾದ ಬಗ್ಗೆ ಒಂದಷ್ಟು ಮಾತುಕತೆ ಚರ್ಚೆನ ಮಾಡ್ತಾ ಹೋಗೋಣ. ಹಲೋ ಸರ್. ಹಲೋ ಮ್ಯಾಮ್. ಹೇಗಿದ್ದೀರಾ? ಸೂಪರ್. ನೀವು? ನಾನು ಸೂಪರ್ ಆಗಿದ್ದೀನಿ. ನಿಮ್ಮ ಸಾಂಗ್ ನೋಡಿದ ಮೇಲಂತೂ ಕಳೆದೋಗ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೋ ಸ್ವೀಟ್ ಆಫ್ ಯು. ಆ್ಯಂಡ್ ನಮ್ಮ ಕನ್ನಡ ಜನತೆ ಆಲ್ಸೋ ಯಾವಾಗಲೂ ಒಳ್ಳೆ ಕಂಟೆಂಟ್ ಮಾಡಿದ್ರೆ ಹೊಸಬ್ರಿಗೆ ಬೆನ್ ತಟ್ಟಿ ಹಗ್ ಮಾಡ್ತಾರೆ ಅಂತಲ್ಲ. ಸೊ ನಮ್ಮ ಸಾಂಗ್ಗೆ ಹಗ್ ಮಾಡಿ ಒಂದು ಮುತ್ತು ಕೊಟ್ಟಿದ್ದಾರೆ. ಟಾಂಗ್ ಟಾಂಗ್ ಸಾಂಗ್ ಲೇಲಾ ಓ ಮೇರಿ ಲೇಲಾ ಅನ್ನೋ ಹುಕ್ ಸ್ಟೆಪ್ನ ತುಂಬ ಟ್ರೆಂಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ಕಾಲೇಜಲ್ಲೂ ಸ್ಟೇಜ್ ಪರ್ಫಾರ್ಮೆನ್ಸ್ಗಳಾಗ್ತಿದೆ. ಆ್ಯಂಡ್ ರೀಲ್ಸ್ ಮಾಡಿ ನಮಗೆ ಟ್ಯಾಗ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಲೈಕ್ 40,000+ ರೀಲ್ಸ್ ಆಗಿದೆ ಆಲ್ರೆಡಿ. ಸೊ ಐ ಆಮ್ ವೆರಿ ಹ್ಯಾಪಿ. ಎಲ್ರಿಗೂ ನನ್ನ ಕಡೆಯಿಂದ ಒಂದು ರಾಯಲ್ ಸೆಲ್ಯೂಟ್. ಆಮೇಲೆ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಹತ್ರ ರೀಲ್ಸ್ ಮಾಡಿರೋದು ನಾನು ನೋಡಿದ್ದೀನಿ. ಶ್ರೀಲೀಲಾ ಅವರು ಕೂಡ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಜನ. ಸೊ ಆ ಒಂದು ಖುಷಿ ಎಷ್ಟಿದೆ, ಬಿಕಾಸ್ ಸೆಲೆಬ್ರಿಟೀಸ್ ಬೇರೆಯವರ ಸಿನಿಮಾನ ಬೇರೆಯವರ ಸಾಂಗನ್ನು ಪ್ರಮೋಟ್ ಮಾಡ್ತಾರೆ, ಬೇರೆಯವರು ಅಂತ ಭಾವಿಸೋದಿಲ್ಲ, ನಮ್ಮದೇ ಸಿನಿಮಾ ನಮ್ಮದೇ ಸಾಂಗ್ ಅನ್ನೋ ರೀತಿ ಪ್ರಮೋಟ್ ಮಾಡ್ತಾರೆ. ಆ ಖುಷಿ ಎಷ್ಟಿದೆ ವಿರಾಟ್ ಅವ್ರಿಗೆ? ತುಂಬ ಖುಷಿ ಇದೆ ಮ್ಯಾಮ್. ಯಾಕಂದರೆ ಪ್ರತಿಯೊಬ್ಬರು ಅಷ್ಟೇ, ನಾನು ಇವತ್ತರೆಗೂ ಕೇಳಿರೋ ಅವರು ಪ್ರತಿಯೊಬ್ಬರು ಆಲ್ಮೋಸ್ಟ್ 99% ಎಲ್ಲರೂ ಪಾಸಿಟಿವ್ ಆಗಿ ಹೇಳಿ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಸೋ ಸ್ವೀಟ್ ಆಫ್ ದೆಮ್. ಯಾಕಂದರೆ ಇವತ್ತರೆಗೂ ಮಾಡಿರೋರು ಯಾರು ಆ ಮೂವಿಯಲ್ಲಿ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಬೇರೆಯವ್ರ ಮೂವಿ. ಸೊ ಮುಂದೆ ನಿಂತು ಸಪೋರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಎಷ್ಟೊಂದು ಜನ ಇಲ್ಲ ಹಿಂಗೆ ಮಾಡೋಣ ಅಂತ ಅವರು ಐಡಿಯಾಸ್ ಕೊಟ್ಟು. ಸೊ ಐ ಕ್ಯಾನ್ ಸಿ ನಮ್ಮಲ್ಲಿ ಯಾರು ಏನೇ ಹೇಳಿದ್ರು ಒಳಗಡೆ ಒಂದು ಬಾಂಡಿಂಗ್ ಇದೆ. ಪ್ರತಿಯೊಬ್ಬರು ಒಬ್ರಿಗೊಬ್ರು ಬೆಳಿಬೇಕು ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಫೀಲ್ ಸೋ ಹಾನರ್ಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಯಾರು ನಮ್ಮ ಮೂವಿಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಕಿಸ್ ಮೂವಿಗೆ ಬಂದುಬಿಡ್ತೀನಿ. ಅಲ್ಲಿ ಶ್ರೀಲೀಲಾ ಅವ್ರಿಗೆ ಸಿಕ್ಕಾಪಟ್ಟೆ ಗೋಳೊಯ್ಕೊಂಡಿರ್ತೀರಾ. ಸೊ ಈ ಸಿನಿಮಾದಲ್ಲೂ ಸಂಜನಾ ಅವ್ರಿಗೆ ಗೋಳೊಯ್ಕೊಳ್ಳೋ ಸೀನ್ಸ್ ಏನಾದರೂ ಇದೆಯಾ? ಯಾವ ರೀತಿ ಇದೆ ಪಾತ್ರ? ಕ್ಯೂರಿಯಾಸಿಟಿ, ನೀವೇನು ಕಂಟೆಂಟ್ ಬಿಟ್ಕೊಟ್ಟಿಲ್ಲ, ಬಟ್ ಸ್ಟಿಲ್ ಇನ್ಮೇಲೆ ಸ್ಟಾರ್ಟ್ ಮ್ಯಾಮ್. ಎವ್ರಿ ಒಂದೊಂದು 3 ಡೇಸ್ಗೂ ಒಂದೊಂದು ಈವೆಂಟ್ ಮಾಡಿ ಕಂಟೆಂಟ್ ಬಿಡ್ತಾ ಇರ್ತೀವಿ. ಸೊ ನಿಮ್ಗೆಲ್ರಿಗೂ ಬರ್ತಾ ರಿವೀಲ್ ಆಗುತ್ತೆ. ಬಟ್ ಒಂದಂತೂ 100% ಏನು ಹೇಳ್ತೀನಿ ಅಂತಂದರೆ, ಕಿಸ್ಸಲ್ಲಿ ನೋಡಿರೋ ವಿರಾಟ್ಗೂ ರಾಯಲ್ ನೋಡಿರೋ ವಿರಾಟ್ಗೂ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದರಲ್ಲಿ ಕಾಣೋ ಥರ ಅಂತೂ ಇದರಲ್ಲಿಲ್ಲ, ಅದರಲ್ಲಿ ಬಿಹೇವ್ ಮಾಡಿರೋ ಥರ ಇದರಲ್ಲಿಲ್ಲ, ಅದರಲ್ಲಿರೋ 1% ಇದರಲ್ಲಿಲ್ಲ. ಬಿಕಾಸ್ ಅದರಲ್ಲೊಂದು ಯಂಗ್ ಲವ್ ಬಾಯ್ ಕ್ಯಾರೆಕ್ಟರ್ ಇತ್ತು, ಇದರಲ್ಲೊಂದು ಪಕ್ಕಾ ಮಾಸ್ ಎಂಟರ್ಟೈನರ್ ಕ್ಯಾರೆಕ್ಟರ್ ಇದು. ರೆಡ್ ಬುಲ್ ಕುಡ್ದಾಗ ಏನು ಎನರ್ಜಿ ಇರುತ್ತೆ ಆ ಎನರ್ಜಿ ಇರುತ್ತೆ ಈ ಕ್ಯಾರೆಕ್ಟರ್ಗೆ. ಮಜಾ ಅಂತೂ ಇರುತ್ತೆ ಪಕ್ಕ. ಆ ಎನರ್ಜಿನ ಸಾಂಗಲ್ಲೇ ಆಲ್ರೆಡಿ ನೋಡಿಬಿಟ್ವಿ. ಹೇಗೆ ವಿರಾಟ್ ಅಷ್ಟೊಂದು ಎನರ್ಜಿ? ನಾನು ಸಂಜನಾ ಅವ್ರಿಗೂ ಕೂಡ ಕೇಳ್ತಾ ಇದ್ದೆ, ಹೇಗೆ ಸಂಜನಾ ಇಷ್ಟೊಂದು ಎನರ್ಜಿ ಅಂತ ಹೇಳ್ಬಿಟ್ಟು. ಅವರು ನಿಮ್ಮ ಹೆಸರು ಹೇಳಿದ್ರು. ಸೊ ಅವರು ಅಷ್ಟೊಂದು ಎನರ್ಜಿ ಇಟ್ಕೊಂಡು ಮಾಡಬೇಕಾದ್ರೆ ಅವ್ರಿಗೆ ನಾನು ಸರಿದೂಗಿಸ್ಬೇಕಲ್ವಾ ಅಂತ ಹೇಳ್ಬಿಟ್ಟು. ನನಗಂತೂ ಹೇಗೆ ಅನಿಸ್ತಾ ಇದೆ, ಕಮೆಂಟ್ಸ್ ನೋಡಿದ್ರಾ ನೀವು ಸಾಂಗ್ ಕೆಳಗಡೆ ಬರ್ತಾ ಇರುವಂಥದ್ದು? ನೀನು ನಮ್ಮ ಆಬ್ವಿಯಸ್ಲಿ ಅದೇ ಫೀಡ್ಬ್ಯಾಕ್ ಅಲ್ಲ ಮ್ಯಾಮ್. ಮೋರ್ ಓವರ್ ಅದೆಲ್ಲ ನೋಡಿದಾಗ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಆ ಹ್ಯಾಪಿನೆಸ್ಗಿಂತ 1% ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಒಳ್ಳೆ ಕೆಲಸಗಳು ಮಾಡಬೇಕು ಆ್ಯಂಡ್ ಒಳ್ಳೆ ಥರ ಸಿನಿಮಾ ಮಾಡಿರೋದನ್ನ ಜನಕ್ಕೆ ತಲುಪಿಸ್ಬೇಕು. ಎಷ್ಟು ಜಾಸ್ತಿ ಜನಕ್ಕಾಗುತ್ತೆ ಜಾಸ್ತಿ ಜನ ಜೊತೆ ಕನೆಕ್ಟ್ ಆಗಬೇಕು. ಎವ್ರಿ ಸೆಕೆಂಡ್ ಇದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಯಾಕಂದರೆ ತುಂಬಾ ಸ್ಪೆಂಡ್ ಮಾಡಿದ್ದಾರೆ ಜಯಣ್ಣ ಸರ್ ಮತ್ತು ಬೋಗಣ್ಣ ಸರ್ ಈ ಮೂವಿಗೆ. ಸೊ ಐ ಹೋಪ್ ನಮ್ಮ ಎಲ್ಲ ಜನತೆಗೂ ಇಷ್ಟ ಆಗಿ ಅವ್ರಿಗೆ ಒಂದು ದೊಡ್ಡ ಸಕ್ಸಸ್ ಕೊಡಲಿ, ಅವ್ರ ಮೂಲಕ ನಮ್ಮ ಎಂಟೈರ್ ಟೀಮ್ಗೆ ಒಂದು ಸಕ್ಸಸ್ ಸಿಗಲಿ ಅಂತ. ಫೈನಲಿ ದಿನಕರ್ ತೂಗುದೀಪ್ ಅವರ ಜೊತೆಗೆ ಕೆಲಸ ಮಾಡಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಅವರು ಹೇಳ್ತಾ ಇದ್ರು. ಸಂಜನಾ ಅವ್ರನ್ನ ಹೊಗಳ್ತಾ ಇದ್ರು, ದಿ ಬೆಸ್ಟ್ ಆ್ಯಕ್ಟರಲ್ಲಿ ಇವರು ಕೂಡ, ಆ್ಯಕ್ಟ್ರೆಸ್ಸಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳ್ಬಿಟ್ಟು. ಸೊ ನಿಮ್ಗೇನಾದರೂ ಸೆಟ್ಟಲ್ ಆಗಿರ್ಬೋದು, ಏನಾದರೂ ಕರೆಕ್ಷನ್ಸ್ ಹೇಳೋದು, ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಥರ ಗೈಡೆನ್ಸ್ ನೀಡೋದು, ಶೂಟಿಂಗ್ ಸಮಯದಲ್ಲಿ ಒಂದು ಮರೆಯಲಾಗದಂತಹ ಅವ್ರ ಕಡೆಯಿಂದ ಕಲಿತಂತಹ ಒಂದು ಮೆಸೇಜ್ ಪಾಠ ಅಂತ ಏನಾದರೂ ಇದೆಯಾ? ಐ ಫೀಲ್ ಮ್ಯಾಮ್ ಎವ್ರಿ ಡೇ ಎವ್ರಿ ಸೆಕೆಂಡ್ ನಾನು ಕಲಿತಾನೇ ಇದ್ದೀನಿ. ಬಿಕಾಸ್ ಐ ಫೀಲ್ ಐ ಆಮ್ ಅ ಸ್ಟೂಡೆಂಟ್. ನಾನು ವೈಟ್ ಸೀಟ್ ಥರ ಹೋಗ್ತೀನಿ. ಸೊ ನಮ್ಮ ಡೈರೆಕ್ಟರ್ ಏನೇನು ಬರೀತಾರೆ ನಾನು ಬರ್ಕೊತ ಹೋಗ್ತೀನಿ. ಆ್ಯಂಡ್ ನಾನು ಶಾರ್ಟ್ ಕೊಟ್ಮೇಲೆ ಫಸ್ಟ್ ಕ್ಯಾಮ್ರಾಯಿಂದ ಡೈರೆಕ್ಟರ್ನ ನೋಡ್ತಾ ಇದ್ದೆ. ಆ್ಯಂಡ್ ಮಾನಿಟರ್ ಮುಂದೆ ಕೂತಿರ್ತಾರಲ್ಲ, ನೋಡಬೇಕಾದ್ರೆ ನನಗೆ ಒಂದೇ ಒಂದು ಥಾಟ್ ಬರ್ತಿದ್ದು, ಅವ್ರ ಫೇಸಲ್ಲಿ ಸ್ಮೈಲ್ ಇದೆಯಾ ಏನು ಅಂತ. ಯಾಕಂದರೆ ಶಾರ್ಟ್ ಕಟ್ ಅಂದ ತಕ್ಷಣ ಅವ್ರ ಫೇಸಲ್ಲಿ ಸ್ಮೈಲ್ ಇದ್ದರೆ ಓಕೆ ಕರೆಕ್ಟಾಗಿ ಮಾಡಿದ್ದೀನಿ ಅಂತ. ಯಾಕಂದರೆ ಐ ಫೀಲ್ ಡೈರೆಕ್ಟರ್ ಇಸ್ ದ ಫಸ್ಟ್ ಆಡಿಯನ್ಸ್ ಅಂತಂದರೆ ಅವರೇ ಅದು ಫಸ್ಟ್ ಪ್ರೇಕ್ಷಕ. ಅವ್ರಿಗೆ ಅಲ್ಲಿ ಖುಷಿ ಪಟ್ಟರೆ ಇನ್ನು ಮಿಕ್ದವ್ರಿಗೂ ಲೈಕ್ ಇಷ್ಟ ಆಗುತ್ತೆ ಅಂತ. ಅವರೇ ಅಲ್ಲಿ ಖುಷಿ ಪಟ್ಟಿಲ್ಲ ಅಂತಂದರೆ ಆಲ್ರೆಡಿ ಕಾಂಪ್ರಮೈಸ್ ಆಯ್ತು ಅಂತ. ಸೊ ಐ ಮೇಡ್ ಶೋರ್ ಅವ್ರು ಅಂದ್ಕೊಂಡ್ರೆ ವಿಷನ್ನ ರೀಚ್ ಮಾಡಬೇಕು ಅಂತ ಎವ್ರಿ ಸೆಕೆಂಡ್ ಎವ್ರಿ ಪಾಯಿಂಟ್ ಆಫ್ ದ ಮೂವಿ ಅವ್ರ ಹತ್ರ ಕೇಳ್ಕೊಂಡು ಅವ್ರ ಗೈಡೆನ್ಸ್ ಮೂಲಕ ಆ್ಯಂಡ್ ಎಂಟೈರ್ ಟೀಮ್ ಗೈಡೆನ್ಸ್ ಮೂಲಕ ಮಾಡಿದ್ದೀನಿ. ಆಲ್ರೆಡಿ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಸಾಂಗ್ಸ್ ವೈರಲ್ ಆಗಿದೆ. ಟಾಂಗ್ ಟಾಂಗ್ ಸಾಂಗ್ದು ಸ್ಟೆಪ್ ಆಗಿರ್ಬೋದು, ಆ್ಯಂಡ್ ನಾನೇ ಕೃಷ್ಣ ನಾನೇ ಶ್ಯಾಮ್ ಆಗಿರ್ಬೋದು, ಇನ್ನು ಆಟಮ್ ಬಾಂಬ್ ಸಾಂಗ್ ಆಗಿರ್ಬೋದು, ತುಂಬಾ ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ.
ಹಂಗೆ ಸಿನಿಮಾನ ಒಪ್ಕೊಳ್ಳಿ ಅಂತ ನಿಮ್ಮ ರಿಪಬ್ಲಿಕ್ ಚಾನಲ್ ಮೂಲಕ ನಾನು ಜನತಲ್ಲಿ ಕೇಳ್ಕೊತಾ ಇದ್ದೀನಿ. ಕ್ಯೂಟಾಗಿ ಕೇಳ್ಕೊತಿದ್ರೆ ಅಂದರೆ ಖಂಡಿತವಾಗಿಯೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡ್ತಾರೆ ಅನ್ನೋ ಭರವಸೆ ನನಗಂತೂ ಇದೆ. ಬಿಕಾಸ್ ಸಾಂಗ್ ಮುಖಾಂತರನೇ ನಿಮಗೆ ಅರ್ಧ ಯಶಸ್ಸು ಸಿನಿಮಾಗೆ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಫೈನಲಿ ಕೊನೆಯದಾಗಿ ದಿನಕರ್ ತೂಗುದೀಪ್ ಅವರು ಹೇಳ್ತಾ ಇದ್ರು ಸಿನಿಮಾದ ಬಗ್ಗೆ ದರ್ಶನ್ ಅವರಿಗೆ ಗೊತ್ತಿತ್ತು, ನಾನು ರಾಯಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಮುಹೂರ್ತಕ್ಕೆ ಅವ್ರ ತಾಯಿ ಬಂದು ಕ್ಲಾಪ್ಸ್ ಹಾಕಿದ್ರು ಅಂತಲೂ ಕೂಡ ಹೇಳಿದ್ರು. ಸೊ ನಿಮ್ಮ ಬಳಿ ಏನಾದರೂ ದರ್ಶನ್ ಅವ್ರು ಮಾತನಾಡಿದ್ದುಂಟ? ಬಿಕಾಸ್ ಅವರು ಪ್ರತಿಯೊಬ್ಬ ಹೊಸ ಆರ್ಟಿಸ್ಟ್ಗಳಿಗೂ ಒಂದು ಕಿವಿ ಮಾತು ಹೇಳ್ತಾರೆ, ಮಾಡ್ಚಿನ ಚೆನ್ನಾಗಿ ಹೋಗುತ್ತೆ, ಆಲ್ ದ ಬೆಸ್ಟ್ ಅಂತ ಈ ಥರ ತುಂಬ ಪ್ರೋತ್ಸಾಹ ನೀಡ್ತಾರೆ. ಸೊ ನೀವು ಕಾಲ್ ಮಾಡಿ ವಿಶಸ್ ಮಾಡಿರೋದು ಆ ಥರ ಏನಾದರೂ ಇದೆಯಾ? ಬಟ್ ದಿನಕರ್ ಸರ್ ಸಿನಿಮಾ ಸ್ಟಾರ್ಟ್ ಆದಮೇಲೆ ದರ್ಶನ್ ಸರ್ ಒಂದ್ಸಲಿ ಮೈಸೂರು ಸೋಷಿಯಲ್ಸಲ್ಲಿ ಮೀಟ್ ಮಾಡಿದ್ದು, ಪ್ರೀತಿಯಿಂದ ಮಾತಾಡ್ಸೋದು, ಹೆಂಗಿದೆ ಸಿನಿಮಾ ಚೆನ್ನಾಗಿ ಮಾಡು, ಹಂಗೆ ಏನು ನಡೀತಾ ಇದೆ ಅಂತೆಲ್ಲ. ಅದಾದಮೇಲೆ ಅಷ್ಟು ಬಿಕಾಸ್ ನಾವು ಬೇರೆ ಬೇರೆ ಪಾರ್ಟ್ ಆಫ್ ದಿ ಸಿಟಿ ಶೂಟ್ ಮಾಡ್ತಿರೋದ್ರಿಂದ ಅಷ್ಟು ಒಡನಾಟ ಆಗಿರಲಿಲ್ಲ. ಬಟ್ ಇದೆಲ್ಲದ್ರ ಆಚೆಗೆ ಮೈಸೂರಲ್ಲಿ ನಾನು ಓದಬೇಕಾದ್ರೆ, ನಾನು ಚಿಕ್ಕವನಾಗಿರ್ಬೇಕಾದ್ರಿಂದನೂ ನಾನು ದರ್ಶನ್ ಸರ್ ಮತ್ತು ಅಪ್ಪು ಸರ್ ಹ್ಯೂಜ್ ಫ್ಯಾನ್. ದರ್ಶನ್ ಸರ್ ಮೂವಿ ಆ್ಯಕ್ಚುಲಿ ಪದ್ಮ ಥಿಯೇಟ್ರ್ ಅಂತ ಒಂದು ಮೈಸೂರಲ್ಲಿದೆ, ಅದು ಆಲ್ಟ್ರೇಷನ್ ನಡೆದು ಮತ್ತೆ ರೀಲಾಂಚ್ ಆಗಬೇಕಾದ್ರೆ ದರ್ಶನ್ ಸರ್ನ ಕರೆಸಿದ್ರು. ಆವಾಗ ಅವ್ರದ್ದು ಗಜಾ ಮೂವಿ ಅಲ್ಲೇನೋ ಇತ್ತು, ಆವಾಗ ಮೇಲದು ಸ್ಟಾರ್ ಕಟ್ಟಿದ್ದೆಲ್ಲ ನೆನಪಿದೆ ಇನ್ನು. ಸೊ ನಾ ಕಟ್ಟಿದ್ದೆ ಸ್ಟಾರ್ ಕಟ್ಟೋದು ಗೊತ್ತಿಲ್ಲ ಅನ್ಸುತ್ತೆ ನಿಮಗೆ, ಗೊತ್ತಾ? ಹಂಗೆ ಆ ಥರ ಅಲ್ಲ ಅಂದರೆ ಥಿಯೇಟ್ರ್ಗಳಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲಿ ಆವಾಗ ಒಂದು ಸ್ವಲ್ಪ ವರ್ಷಗಳಿಂದ ಕಟ್ಔಟ್ ಮಾಡಿ ಕಟ್ಔಟಿಗೆ ದೊಡ್ಡ ಸ್ಟಾರ್ಗಳು ಕಟ್ಟೋರು. ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಫುಲ್ ಅಂದರೆ ಕಟ್ಔಟ್ ಮೇಲ್ಗಡೆ ಕೆಳಗಡೆ ಆ್ಯಂಡ್ ಈವನ್ ಬಿರುತ್ತೆ ಬ್ರಿಂಜಸ್ ಅಂತ, ಅದ್ರ ಮೇಲೆಲ್ಲ ಕಟ್ತಾ ಇದ್ವಿ. ಅದು ಫುಲ್ಲು ಕೈಯಲ್ಲಿ ಗಮ್ ತೊಗೊಂಡು ಫುಲ್ ಎಲ್ಲ ಇದು ಮಾಡಿ ಹಚ್ಬೇಕಾದ್ರೆ ಕಟ್ಟಾಗಿರೋದು ಕೈಯೆಲ್ಲ, ನಮ್ಗೆ ಅದೆಲ್ಲ ಗೊತ್ತೇ ಆಗ್ತಿರ್ಲಿಲ್ಲ. ಅಂದರೆ ನಾನು ದೊಡ್ಡ ಮೂವಿ ಬಫ್ ಮ್ಯಾಮ್. ನಮ್ಮ ಮನೆಯಲ್ಲಿ ಹೆಂಗೆ ಅಂತಂದರೆ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ದೇವ್ರ ಸಾಂಗ್ಸ್ ಎಲ್ಲ ಇದೆಲ್ಲ ಅದಾದಮೇಲೆ ಫುಲ್ಲು ಲೈಕ್ ಸಾಂಗ್ಸ್ ಕೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಒಂಥರ ಹ್ಯಾಪಿ ಗೋ ಲಕ್ಕಿ ಕೈಂಡ್ ಆಫ್ ಅ ಫ್ಯಾಮಿಲಿ. ಸೊ ಚಿಕ್ಕ ವಯಸ್ಸಿಂದ ಒಂದು ಮೂವಿ ನೋಡೋದು ಆ್ಯಂಡ್ ದರ್ಶನ್ ಸರ್ ನನ್ನ ತಂಗಿ ಮನೆ ಹಿಂದೆನೇ ಅವ್ರ ಮನೆ ಇದ್ದಿದ್ದು ಮೈಸೂರಲ್ಲಿ. ಸೊ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಸೊ ಅವ್ರ ತಮ್ಮನ ಅಂಡರಲ್ಲಿ ದಿನಕರ್ ಸರ್ ಅಂಡರಲ್ಲಿ ಮಾಡ್ತಿರೋದು ಐ ಆಮ್ ಸೋ ಲಕ್ಕಿ ಅಂತ ಹೇಳ್ಬೋದು. ಸ್ಟಾರ್ ಕಟ್ತಾ ಇದ್ರಿ ಕಟ್ಔಟ್ಗೆ, ಇವಾಗ ನೀವೇ ಬಿಗ್ ಸ್ಟಾರ್ ಆಗೋದಕ್ಕೆ. ಹೌದು, ಖಂಡಿತವಾಗಿಯೂ ಕಿಸ್ ಮೂವಿಲೇ ಆಲ್ರೆಡಿ ಎಲ್ಲರ ಹುಡುಗಿರ ಮನಸ್ಸನ್ನು ಗೆದ್ದಿದ್ದೀರಾ. ಈ ಮೂವಿಲಿ ನೋಡೋಣ ಎಷ್ಟು ರೀಚ್ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗಲಿ ಅಂತ ಆಶಿಸ್ತಾ, ಹಾಗೆ ದರ್ಶನ್ ಸರ್ ಕೂಡ ಪ್ರಚಾರಕ್ಕೆ ಬರಲಿ, ಕರೆಯುವಂತಹ ಪ್ರಯತ್ನ ಮಾಡ್ತೀರಾ? ಮ್ಯಾಮ್, ದಿನಕರ್ ಸರ್ ಇದ್ಮೇಲೆ ದರ್ಶನ್ ಸರ್ ಡೆಫಿನೆಟ್ಲಿ ಅವರ ವಿಶಸ್ ಆಗಲಿ ಬ್ಲೆಸ್ಸಿಂಗ್ಸ್ ಆಗಲಿ ಈ ಮೂವಿ ಮೇಲೆ ಇದ್ದೇ ಇರುತ್ತೆ. ಅವ್ರು ಏನೇ ಮಾಡಿದ್ರು ಈ ಮೂವಿ ಒಳ್ಳೇದಕ್ಕೆ ಮಾಡೇ ಮಾಡ್ತಾರೆ, ಅಷ್ಟಂತೂ ನಂಬಿಕೆ ನನಗಿದೆ. ಆ್ಯಂಡ್ ಆವಾಗಲೇ ನೀವು ಹೇಳಿದ್ರಿ ಸ್ಟಾರ್ ಅಂತ. ಡೆಫಿನೆಟ್ಲಿ ನಾನು ಸ್ಟಾರಲ್ಲ, ಪ್ರತಿಯೊಬ್ಬರು ಮನೆ ಮಗ ಆಗೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈಗ ಒಂದು ಮನೇಲಿ ಈ ನನ್ನ ಮಗ ಅಂತ ಅಂದ್ಕೊಬೇಕು, ಅಥವಾ ಇವ್ ನನ್ನ ತಮ್ಮ, ಇವ್ ನನ್ನ ಫ್ರೆಂಡ್ ಅಂತ ಅಂದ್ಕೋಬೇಕು. ಸೊ ಅಷ್ಟು ಹತ್ರ ಆಗೋದಕ್ಕೆ ಇಷ್ಟಪಡ್ತೀನಿ ನಾನು, ದೂರ ಇಟ್ಟು ಅದು ಬೇಡ. ಸೊ ಪ್ರತಿಯೊಬ್ಬರು ನನ್ನ ಸಿನಿಮಾಗಳಿಂದ ಅವ್ರಿಗೆ ಎಂಟರ್ಟೈನ್ ಆಗಬೇಕು ಆ್ಯಂಡ್ ನನ್ನ ಪ್ರೀತಿಸಬೇಕು. ಈ ಮೂವಿ 100% ನಿಮ್ಗೆ ಆ ಫೀಲಿಂಗ್ ಕೊಡುತ್ತೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಒಂದು 6 to 60 ಮಜಾ ಮಾಡ್ಕೊಂಡು ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ನೋಡ್ಬೋದು. ಒಂದು ಔಟಿಂಗ್ ಥರ ನಮ್ಮ ಸಿನಿಮಾ ಇರುತ್ತೆ ಅವ್ರಿಗೆಲ್ಲರಿಗೂ. ಸೊ ಮಿಸ್ ಮಾಡದೆ 24th ನಿಮ್ಮ ನೆಚ್ಚಿನ ಮನೆ ಹತ್ರದಲ್ಲಿರೋ ಥಿಯೇಟರ್ಸ್ಗೆ ಹೋಗಿ ನಮ್ಮ ಸಿನಿಮಾನ ನೋಡಿ. ಇವರು ಬರ್ತಾರೆ, ಈ ಕ್ಯಾಮ್ರಾಯಿಂದರೋ ಕ್ಯಾಮ್ರಾಮನ್ನು ಬರ್ತಾರೆ. ಆ್ಯಂಡ್ ಈ ರಿಪಬ್ಲಿಕ್ ಚಾನಲ್ ಆರ್ ಕನ್ನಡ ಮೂಲಕ ಆರ್ ಕನ್ನಡ ವೀಕ್ಷಕರಿಗೆ ನನ್ನ ಕಡೆಯಿಂದ ಒಂದು ಹಾನೆಸ್ಟ್ ರಿಕ್ವೆಸ್ಟ್, ನಾವು ಹಾನೆಸ್ಟಾಗಿ ಮೂವಿ ಮಾಡಿರೋ ರಾಯಲ್ನ ಮಿಸ್ ಮಾಡದೆ ಎಲ್ಲರೂ ನೋಡಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮೂವಿಗೆ, ಒಳ್ಳೆ ರೀಚ್ ಸಿಗಲಿ, ಒಳ್ಳೆ ಯಶಸ್ಸನ್ನು ಕಾಣಲಿ ಸಿನಿಮಾ ಅಂತ ಆಶಿಸ್ತಾ, ದರ್ಶನ್ ಅವರ ಕಟೌಟ್ಗೆ ಇವರು ಸ್ಟಾರ್ನ ಕಟ್ಟಿದ್ರಂತೆ. ಸೊ ಇವರ ಕಟೌಟ್ಗೆ ಅಭಿಮಾನಿಗಳು ಸ್ಟಾರ್ ಕಟ್ಟುವಂತಹ ದಿನಗಳು ಬೇಗ ಹತ್ರ ಬರಲಿ ಅಂತ ಆಶಿಸ್ತಾ, ಆಲ್ ದ ವೆರಿ ಬೆಸ್ಟ್ ಅಂತ ಇನ್ನೊಮ್ಮೆ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.